ಕಲ್ಟ್ ಚಿತ್ರದ ನಾಯಕ ಝೈದ್ ಖಾನ್ ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಹಾಗೂ ಕಲ್ಟ್ ಚಿತ್ರದ ನಿರ್ದೇಶಕರು ಸೇರಿದಂತೆ ಒಂದಿಷ್ಟು ಕ್ಯಾಮರಾಮ್ಯಾನ್ಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಒಬ್ಬರಿಗೆ ಕಿರುಕುಳ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮನನೊಂದು ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿತ್ತು. ಯಾರು ಆತ್ಮಹತ್ಯೆಗೆ ಯತ್ನಿಸಿ ಇದೀಗ ಜೀವನ್ಮರಣದ ಹೋರಾಟವನ್ನು ನಡೆಸಿ ಈಗ ಸೇಫ್ ಆಗಿ ಜೀವಂತವಾಗಿ ಬದುಕುಳಿದಿದ್ದಾರೆ. ಸೊ ಆ ದೃಶ್ಯಗಳನ್ನು ತೋರಿಸ್ತೀನಿ. ಇವರು ಸಂತೋಷ್ ಅಂತ ಹೇಳಿ ಅಸಿಸ್ಟೆಂಟ್ ಕ್ಯಾಮರಾಮ್ಯಾನು ಕುತ್ತಿಗೆಗೆ ಗಮನಿಸ್ತಾ ಇದ್ರಿ, ಈ ರೀತಿಯ ಒಂದಿಷ್ಟು ಗಾಯಗಳಾಗಿದ್ದಾವೆ. ಇವರು ಆತ್ಮಹತ್ಯೆಗೆ ಯತ್ನಿಸಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರು ಇದ್ದರು. ಕೂಡಲೇ ಅವರ ತಾಯಿ ಬಂದು ಆ ನೇಣನ್ನು ಹೊರತೆಗೆದು ಆ ಮಗನನ್ನು ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಕಣ್ಣಿನಲ್ಲಿ ಕೂಡ ಇನ್ನೂ ಕೂಡ ರಕ್ತ ಹೆಪ್ಪುಗಟ್ಟುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಖ ಎಲ್ಲವೂ ಕೂಡ ತುಂಬ ಕೆಂಪಾಗಿದೆ. ಸೊ ಇವರು ಝೈದ್ ಖಾನ್ ಏನಿದ್ದಾರೆ, ಸಚಿವ ಜಮೀರ್ ಅಹಮದ್ ಮಗ ಝೈದ್ ಖಾನ್ ಅವರ ಚಿತ್ರ ಕಲ್ಟ್, ಆ ಕಲ್ಟ್ ಚಿತ್ರದ ಒಂದು ಚಿತ್ರೀಕರಣಕ್ಕೆ ಚಿತ್ರದುರ್ಗಕ್ಕೆ ಹೋಗಿದ್ರು. ವಿಂಡ್ ಮಿಲ್ನ ಒಂದು ದೃಶ್ಯವನ್ನ ಡ್ರೋನ್ನ ಮೂಲಕವಾಗಿ ಇವರು ಸೆರೆ ಹಿಡಿತಾ ಇದ್ರು. ಅಲ್ಲಿ ಡ್ರೋನ್ ಕ್ರ್ಯಾಶ್ ಆಗಿದೆ. ಆ ಕೂಡಲೇ ಮತ್ತೆ ಅಲ್ಲಿ ಆ ಚಿತ್ರತಂಡದವ್ರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಇವರ ಜೊತೆ ಒಂದಿಷ್ಟು ವಾಗ್ವಾದಗಳಾಗಿದ್ದಾವೆ, ಒಂದು ರೀತಿಯಲ್ಲಿ ಗಲಾಟೆಯನ್ನು ಮಾಡಿದ್ದಾರೆ. ಸೊ ಅದರಿಂದ ಮನನೊಂದು ಮನೆಗೆ ಬಂದು ಈ ರೀತಿಯ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಬಹುಶಃ ಇದು ತಪ್ಪು ಆಗಿದ್ರು ಅವರು ಮನನೊಂದಿದ್ದಾರೆ. ಏನೆಲ್ಲ ಆಯಿತು ಘಟನೆ ಬಗ್ಗೆ ಎಲ್ಲ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಏನಾಯಿತು ಸರ್, ಯಾರಿಂದ ಸಮಸ್ಯೆ ಆಯಿತು? ಸಮಸ್ಯೆ ಆಗಿದ್ದು ಡೈರೆಕ್ಟ್ರಿಂದ, ಕ್ಯಾಮ್ರಾಮೇನು, ಹೀರೋ ಸರು, ಪ್ರೊಡಕ್ಷನಿಂದ, ಇಡೀ ಸೆಟ್ಟಿಂದನೇ ಸಮಸ್ಯೆ ಆಗಿದೆ. ಯಾಕೆಂದರೆ ಶಾರ್ಟ್ ತೆಗಿಯಲ್ಲ ಅಂದಮೇಲೆ ಅಲ್ಲಿ ಬಿಟ್ಬಿಡ್ಬೇಕಾಯಿತು. ಅವ್ರು ಬಿಡಲಿಲ್ಲ ನನಗೆ. ಅವ್ರು ತುಂಬಾ ಹಿಂಸೆ ಮಾಡಿದ್ರು. ಶಾರ್ಟ್ ತಕ್ಕೊಡ್ಲೇಬೇಕು ಅನ್ನೋ ಹಿಂಸೆ ಮಾಡಿದ್ಕೋಸ್ಕರ ಡ್ರೋನ್ ಕ್ರ್ಯಾಶ್ ಆದಮೇಲೆ ಕ್ಯಾರವಾನಿಗೆ ಕರೆಸಿ ನನಗೆ ಸಿಗರೇಟ್ ಸೇದ್ಕೊಂಡವರು ಖಾಲಿ ಪೇಪರ್ ಸೈನ್ ಹಾಕ್ಸಿ ಹೆಂಗೆ ಬೇಕು ಹಂಗೆ ರೂಢಾಗಿ ಮಾತಾಡಿ ಡ್ರೋನ್ ತರಿಸಿ ಡ್ರೋನಲ್ಲಿರೋ ಕಾರ್ಡ್ನೆಲ್ಲ ಬಿಚ್ಚಿ ಎತ್ತಿಕೊಂಡು ಕಾಪಿ ಹಾಕಿ ವಾದ ಮಾಡಿ ಖಾಲಿ ಪೇಪರ್ ಸೈನ್ ಹಾಕ್ಕೊಂಡಾದ್ಮೇಲೆ ಸರಿ ನೀನು ಹೋಗು, ನಿನ್ನ ಹತ್ರ ಇವತ್ತಿನ ಏನಾಯ್ತು ಖರ್ಚೆಲ್ಲ ನಿನ್ನ ಹತ್ರ ಹೆಂಗೆ ವಸೂಲಿ ಮಾಡ್ಬೇಕಂದ್ರೆ ನಮಗೆ ಗೊತ್ತು ಅಂತ ಯಾರು ಹೇಳಿದ್ರು ಸರ್? ಹೇಳಿದ್ದು ಝೈದ್ ಖಾನ್ ಸರ್ ಹೇಳಿದ್ದು. ನಿನ್ನ ಹತ್ರ ಹೆಂಗೆ ವಸೂಲಿ ಮಾಡ್ಬೇಕನ್ನೋದು ನನಗೆ ಗೊತ್ತು, ನಾನು ವಸೂಲಿ ಮಾಡಿಸ್ತೀನಿ, ನಿನ್ನ ಥರ ಹೋಗಿ ಆರಾಮಾಗಿ ಹೋಗಿ ಆಯಿತು ಅಂತ ಅಂದು. ಅದಾದಮೇಲೆ ಡೈರೆಕ್ಟ್ರು ಮಾತಾಡಿದ್ರು, ನಾನು ಎಷ್ಟು ಪಿಕ್ಚರ್ ಮಾಡಿದ್ದೀನಿ ಗೊತ್ತಾ, ನಾನು ಎಷ್ಟು ಪಿಕ್ಚರ್ ಹಿಟ್ ಮಾಡಿ, ನೀನು ಎಷ್ಟು ಪಿಕ್ಚರ್ ಮಾಡಿದ್ಯಾ ಅಂತ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅವ್ರಿಗೆ ಮಾತು ಕೊಡೋಕ್ಕೆ ಆಗ್ತಾಯಿರಲಿಲ್ಲ. ವಯಸ್ಸಲ್ಲಿ ಚಿಕ್ಕವನು ಅಂದ್ಬಿಟ್ಟು ನಾನು ಏನೋ ಮಾತಾಡ್ದಲೆ ನನ್ನ ಪಾಳೆ ನಾನು ರಿಟರ್ನ್ ಬಂದೆ. ಇವತ್ತಿಗೂ ಕಾರ್ಡ್ ಅವ್ರ ಹತ್ರನೇ ಇದೆ. ಅಲ್ಲಿ ಮಾತಾಡಿರೋರು ಎಲ್ಲ ಟೆಕ್ನಿಷಿಯನ್ ಮುಂದೆ ಮಾತಾಡೋ ಮನನೊಂದಿದ್ಕೇ ನಾನು ಈ ಮನೆಗೆ ಬಂದು ಅಲ್ಲಾಂದರೆ ಅಲ್ಲೇ ಹೈವೇಲಿ ಏನೋ ಮಾಡ್ಕೊಬೇಕಾಯ್ತು. ಬಟ್ ಹೈವೇಲಿ ಮಾಡ್ಕೊಳಕ್ಕಾಗಲ್ಲ, ಯಾಕೆಂದರೆ ಇನ್ನೂ ಎಕ್ವಿಪ್ಮೆಂಟ್ಸ್ ಇತ್ತು, ತಂದು ಕೊಡಬೇಕಾಯಿತು. ಬೇರೆಯವ್ರದ್ದೆಲ್ಲ ಬಾಡಿಗೆಗೆ ಅಂತ ಇಸ್ಕೊಂಡು ಹೋಗಿದ್ನೆಲ್ಲ ನಾನು ಕೊಡಬೇಕಾಗಿತ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರಿಗೆಲ್ಲ ವಾಪಸ್ ಕೊಟ್ಟು ಬಂದು ಮನೆಗೆ ಯಾರು ಇಲ್ದಿರೋ ಟೈಮಲ್ಲಿ ನಾನು ಮೇನ್ ಹಾಕ್ಕೊಂಡೆ. ಅದು ಸಾಯಲೇಬೇಕು, ನಾನೇನು ಎದುರಿಸ್ಬೇಕು ಅಂತನೇನು ಹೋಗಲಿಲ್ಲ. ಜೀವನನೇ ಬೇಜಾರಾಗೋಗಿತ್ತು. ಯಾಕೆಂದರೆ ಅಷ್ಟು ಜನಗಳು 6 ವರ್ಷದಿಂದ ನಾನು ಕೆಲಸ ಮಾಡಿದ ಜನಗಳ ಮುಂದೆ ಮರ್ಯಾದೆ ಹೋದಾಗ ನಂಗೆ ಇರೋಕ್ಕಾಗ್ದಲೇ ಅವ್ರು ಅವಮಾನ ಮಾಡಿದ್ದು, ಅವ್ರು ನೆರ್ಕೊಂಡಿದ್ದು ರೆಸ್ಪಾನ್ಸಿಬಲೇ ಇಲ್ಲ ಅಲ್ಲಿ. ಅಲ್ಲ, ಈಗ ನಿಮ್ಗಂತಾನೆ ಒಂದು ಫ್ಯಾಮ್ಲಿ ಇರುತ್ತೆ, ತಂದೆ ತಾಯಿ ಅಂತ ಇರ್ತಾರೆ. ಯಾರೋ ಒಬ್ಬರು ಬೈದರು, ಯಾರೋ ಒಬ್ಬರು ಒಂದಿಷ್ಟು ಸಮಸ್ಯೆಗಳನ್ನು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳೋದು ತಪ್ಪಲ್ವಾ? ನಿರ್ಧಾರ ತಗೊಳ್ಳೋದು ತಪ್ಪೇನೆ. ಬಟ್ ಏನಂದರೆ ನಾನು ಎಲ್ಲ ಮನೇಲಿರೋ ಒಂದು ಒಡವೆನೂ ಬಿಟ್ಟಿಲ್ಲ. ಅದನ್ನು ಹಾಕ್ಕೊಂಡು ಜೀವನ ಏನೋ ರೂಪಿಸ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಡ್ರೋನ್ ತಗೊಂಡೆ. ಅದು ತಗೊಂಡು ಏನು ತುಂಬ ವರ್ಷಗಳಾಗಿದ್ರೆ ದುಡ್ದಿದ್ದೀನಿ ಅನ್ಬೋದು. ಇನ್ನೂ ತಗೊಂಡು ನಾನು 8 ತಿಂಗಳು ಆಗಿಲ್ಲ. ಇನ್ನೂ ಈಗ ದುಡಿತಾ ಇದ್ದೀನಿ. ಇನ್ನೂ ಈಗ ಇಂಡಸ್ಟ್ರಿ ಎಲ್ಲ ಕಡೆ ಕಾಲಿಡ್ಕೊಂಬರ್ಬೇಕಾ. ಇವ್ರು ಮಾಡಿದ ಒಂದೇ ಒಂದು ತಪ್ಪಿಗೋಸ್ಕರ ನಾನು ಇವತ್ತು ತಲೆ ಬಗ್ಸಿ ನಾನು ಎಲ್ಲರ ಮುಂದೆ ಏನಾಯಿತು? ಮನೆಗೆ ಬರ್ತಿದ್ದಂಗೆ ನೀವು ಆ ಸ್ಥಿತಿಯಲ್ಲಿದ್ದಾಗ ಯಾರು ನೋಡಿದ್ರು? ಹಾಸ್ಪಿಟಲಲ್ಲಿ ಎಷ್ಟು ದಿನ ಇದ್ದರು? ಏನೆಲ್ಲ ಆಯಿತು? ಹಾಸ್ಪಿಟ್ಲಲ್ಲಿ ಇಲ್ಲ, ನಾನು ಮನೆಗೆ ಬಂದೆ, ತುಂಬ ನೊಂದೋಗಿದೆ. ಮನೇಲಿ ನಂಗೆ ಅಪ್ಪ ಇದ್ದಿದ್ರೆ ನಮ್ಮ ಅಪ್ಪನ ಹತ್ರನೇ ಏನೋ ಹೇಳ್ಕೊಬೋದಾಯಿತು. ನಂಗೆ ಯಾರಿಲ್ಲ, ನಂಗಿರೋದು ಅಮ್ಮ ಅಜ್ಜಿ. ಅವ್ರ ಹತ್ರ ನಾನು ಏನೂ ಹೇಳ್ಕೊಳಕ್ಕಾಗಲ್ಲ, ಯಾಕೆಂದರೆ ಅವ್ರದ್ದೇ ಕಷ್ಟಗಳಿರ್ತವೆ. ನಾನು ತುಂಬ ಮೊನ್ನೆ ನೊಂದು ನಾನು ರಾತ್ರಿ ಎಲ್ಲ ನಿದ್ದೆನೂ ಮಾಡಿಲ್ಲ. ಏನಾದರೂ ಮಾಡ್ಕೊಂಬಿಡಬೇಕು ಹಂಗೂ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಬಂದೆ ಕುಡಿಯೋಣ ಅಂತ. ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ ಎಲ್ಲ ಕುಡಿದ್ರೆ ವರ್ಕ್ ಆಗೋಲ್ಲ. ತಿರ್ಗಾ ಅದೇ ಹಾಸ್ಪಿಟ್ಲು ಬಿಲ್ಲು ಎಲ್ಲ ನನ್ನ ಕೈಯಿಂದ ನಾನೇ ಕಟ್ಟಬೇಕು ಅನ್ನೋ ಒಂದು ಪರಿಗೋಸ್ಕರ ತಡಿಯೋಕ್ಕಾಗ್ದಲೇ ನಾನು ಕಂಬಿಗೆ ನಾನೇ ಮೇನ್ ಹಾಕ್ಕೊಂಡೆ. ಅದು ಇನ್ನೂ 2 ನಿಮಿಷ ಜಾಸ್ತಿ ಹಾಕ್ಕೊಂಡಿದ್ರೆ ನಾನು ಇಲ್ಲೇ ಹೋಗ್ತಿದ್ದೆ. ಅಷ್ಟೊತ್ತಿಗೆ ಹಿಂದೆಗಡೆ ಮನೆಯವರು ಓನರು ಬಂದು ಅವರೇ ಹಗ್ಗ ಬಿಚ್ಚಿ ಆ್ಯಂಬುಲೆನ್ಸ್ ಬುಕ್ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋರೆ.
ಆ ಹಾಸ್ಪಿಟ್ಲ್ ಬಿಲ್ಲು 3 ಲಕ್ಷ ಆಗೈತೆ. ಅದನ್ನು ಸಾಲ ಮಾಡಿ ಈಗ ನಮ್ಮ ಫ್ಯಾಮಿಲಿಯವರೇ ಕಟ್ಟೋರೆ. ನಾನು ಯಾರಿಗೆ ಅಂತ ಹೇಳಿ ಸರ್ ಎಲ್ಲಾನು. ಇಷ್ಟೆಲ್ಲ ಆದ್ಮೇಲೆ ಚಿತ್ರತಂಡದವ್ರು ಯಾರಾದರೂ ಬಂದು ಮಾತನಾಡಿದ್ರ? ಯಾರೂ ಬಂದಿಲ್ಲ ಸರ್. ನಿನ್ನೆ ಸ್ಟೇಷನಿಂದ ಬಂದರು, ಮಾಡಿರೋ ಸ್ಟೇಷನಿಂದ ಬರ್ಕೊಂಡ್ರು, ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಪೊಲೀಸರು ಈಗ ಕಂಪ್ಲೇಂಟ್ ತೊಗೊಂಡಿದಾರ ಇನ್ನಿಲ್ಲ? ತಗೊಂಡಿಲ್ಲ. ಏನಕ್ಕೆ ಅಂತ, ಯಾಕೆ ತೊಗೊಂತಾ ಇಲ್ಲ? ಗೊತ್ತಲ್ಲ ಸರ್, ಇರೋದೇ ಇನ್ನೇನಿರುತ್ತೆ. ಏನು ಸಚಿವರ ಮಗ ಅಂತ ಹೇಳಿ ಪ್ರಭಾವ ಬಳಸ್ತಾ ಇದ್ದಾರೆ? ಇಲ್ಲಾಂದರೆ ಇಷ್ಟೊತ್ತು ನಾನು ICU ಇದ್ದಾಗ ಉಸಿರಾಡೋಕ್ಕಾಗ್ದಿಲ್ಲ, ಅವಾಗಲೇ ಬರಲಿಲ್ಲ ಅವರು. ನೆನೆ ಮಾತಾಡ್ತೀನಿ ಅಂದ್ರೂ ಬರ್ದಲ್ಲ ಅವರು. ಈ ಪೊಲೀಸರು ಏನು ಹೇಳ್ತಾರೆ ಅಂದರೆ, ಕಂಪ್ಲೇಂಟ್ನ ತೊಗೊಳ್ತೀವಿ, ನೀವು ಹುಷಾರಾಗಿ ರಿಕವರಿ ಆಗಿ ಅಂತ ಹೇಳಿದ್ರೆ ಫಸ್ಟ್ ನನ್ನ ಮೇಲೆ FIR ಮಾಡ್ತಾರಂತೆ. ನನ್ನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಮಾಡ್ಕೊಂಡಾದ್ಮೇಲೆ ಅವ್ರ ಮೇಲೆ ನಿನಗೆ ಹಾಕ್ಕೊಡ್ತೀವಿ, ಅಲ್ಲಿಯವ್ರಿಗೆ ಏನು ಮಾತಾಡೋಕ್ಕಾಗಲ್ಲ ಅಂತ ಹೇಳಿದಾರಂತೆ. ಈಗ ಒಂಚೂರು ಈಗೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ವಹಿಸ್ಬಿಟ್ಟಿರೋದಕ್ಕೆ ಈಗ ಮಾಡಿರೋ ಸ್ಟೇಷನಿಂದ ಫೋನ್ ಮಾಡಿದರು ಅಕ್ಕಂಗೆ, ಬನ್ನಿ ಆಯ್ತು ಅದೇನು ಕಂಪ್ಲೇಂಟ್ ಕೊಡು ಬನ್ನಿ ತಗೊತೀವಿ ಅಂತ. ಈಗ ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿ ಕರೆಸಿದ್ದಾರೆ. ಇನ್ನು ಮುಂದೆ ಈ ರೀತಿಯ ದುಗುಡು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಜೀವನ ತುಂಬ ದೊಡ್ಡದಿದೆ. ಬಹುಶಃ ಅಲ್ಲಿ ಆಗಿರುವಂತಹ ಆ ಸೆಟ್ಟಲ್ಲಿ ಆಗಿರುವಂತಹ ಅವಮಾನ ಜೊತೆಗೆ ಅಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನು ಹೊಂದ್ಕೊಳ್ಳಿಕ್ಕೆ ಆಗದೆ ಅದರಿಂದ ಮನನೊಂದು ಈ ರೀತಿಯ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಬಹುಶಃ ಈಗ ತಂದೆ ತಾಯಿ ಅವರ ಸಂಕಟ, ಮನೆಯವರ ಪರಿಸ್ಥಿತಿ ನೋಡಿ ಅವ್ರಿಗೂ ಕೂಡ ಅನಿಸಿದೆ, ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಅಂತ ಹೇಳಿ. ಈಗ ಇಷ್ಟೆಲ್ಲ ಆಗಿದ್ರೂ ಕೂಡ ICUಯಲ್ಲಿ ಸುಮಾರು 3-4 ದಿನ ಚಿಕಿತ್ಸೆಯನ್ನು ಪಡೆದು ಈಗ ಮನೆಯಲ್ಲಿ ಇವತ್ತೇ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಹಾಗಿದ್ರೂ ಕೂಡ ಚಿತ್ರತಂಡದವರು ಒಬ್ಬರು ಕೂಡ ಬಂದು ಭೇಟಿಯನ್ನು ಮಾಡಿಲ್ಲ, ಉಪಚರಿಸಲಿಲ್ಲ ಅನ್ನುವಂಥದ್ದು ಅವರ ಮಾತು. ಅದರ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ಚಿತ್ರತಂಡದ ನಾಯಕ ಜೈದ್ ಖಾನ್ ಜೊತೆಗೆ ನಿರ್ದೇಶಕರು ಮತ್ತು ಬೇರೆ ಬೇರೆ ಕ್ಯಾಮರಾಮ್ಯಾನ್ಗಳು ಕೂಡ. ಸೊ ಅವರ ವಿರುದ್ಧ ದೂರನ್ನು ದಾಖಲು ಮಾಡೋದಕ್ಕೆ ಪೊಲೀಸ್ ಠಾಣೆಗೆ ಹೋದರೆ ದೂರು ಕೂಡ ದಾಖಲು ಮಾಡಿಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಅವರ ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.